ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಈ ವಿಡಿಯೋದಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ಇದು ಜೆನ್ಯೂನ್ ಆಗಿರೋ ವರ್ಕ್ ಫ್ರಮ್ ಹೋಮ್ ಜಾಬ್. ಇದಕ್ಕೆ ಯಾವುದೇ ಹಣ ಕಟ್ಟಬೇಕಾಗಿಲ್ಲ. ಹಾಗೆ ಸ್ವಲ್ಪ ಜನ ವರ್ಕ್ ಫ್ರಮ್ ಹೋಮ್ ಅಂದರೆ ಹಣ ಕಟ್ಟಬೇಕು, ಹಣ ಕಟ್ಟಿದ ಮೇಲೆ ಜಾಬ್ ಸಿಗುತ್ತೆ ಅಂತ ಹೇಳ್ತಾರೆ. ನಾವು ಹಣ ಕೊಟ್ಟು ಜಾಬ್ ಮಾಡೋ ಅಂಥ ಕೆಲಸ ಆದರೆ ಅದು ಜೆನ್ಯೂನ್ ಆಗಿರೋದಲ್ಲ, ಅದು ಏನಾದರೂ ಫೇಕ್ ಆಗಿರುತ್ತೆ. ಸೊ ಹಣ ಕೊಟ್ಟು ಮಾಡೋ ಜಾಬ್ ಯಾವುದೇ ಆಗಲಿ ಯಾರೂ ಸಜೆಸ್ಟ್ ಮಾಡಲ್ಲ. ಮಾಡಿದರೂ ಅಂಥ ಜಾಬಿಗೆ ಯಾರೂ ಹೋಗಬೇಡಿ. ನಾನು ಹೇಳ್ತಾ ಇರೋ ಜಾಬು ವರ್ಕ್ ಫ್ರಮ್ ಹೋಮ್ ಜಾಬು. ಕೇವಲ SLC ಆಗಿದ್ದರೂ ಸಹ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ನೀವು ಮನೇಲೇ ಕೂತ್ಕೊಂಡು ಒಂದು ಡೀಸೆಂಟ್ ಅಮೌಂಟ್ನ ಅರ್ನ್ ಮಾಡಬೇಕು ಅಂತ ಅಂದರೆ ಈ ಜಾಬ್ಗೆ ಅಪ್ಲೈ ಮಾಡಿ. ಇದು ಜಿಯೋದವರೇ ಬಿಟ್ಟಿರೋ ಜಾಬು, ಮನೆಯಿಂದಲೇ ಮಾಡೋ ಕೆಲಸ. ಮಹಿಳೆಯರಾಗಲಿ ಬಾಯ್ಸ್ ಆಗಲಿ ಯಾರಾದರೂ ಪಾರ್ಟ್ ಟೈಮ್ ಆಗಲಿ ಫುಲ್ ಟೈಮ್ ಆಗಲಿ ಯಾವುದಾದ್ರೂ ಮಾಡ್ಬೋದು. ನಿಮಗೆ 1-2 ಗಂಟೆ ಟೈಮ್ ಇದೆ ಅಂದರೆ ಇದರಲ್ಲಿ ಜಾಬ್ ಮಾಡಿದರೆ ಅಮೌಂಟ್ ಸಿಗುತ್ತೆ. ನಿಮಗೆ ಇಲ್ಲ 4 ಗಂಟೆ ಕೆಲಸ ಮಾಡ್ತೀನಿ ಅಂದರೂ 4 ಗಂಟೆ ಏನಾದರೂ ಕೆಲಸ ಮಾಡ್ಬೋದು. ಇಲ್ಲ ಅಂದರೆ ನಾವು ಫುಲ್ ಟೈಮ್ ಕೆಲಸ ಮಾಡ್ತೀನಿ ಅಂದರೂ ಈ ಜಾಬಲ್ಲಿ ಫುಲ್ ಟೈಮ್ ಆದರೂ ಕೆಲಸ ಮಾಡಿ ಡೀಸೆಂಟ್ ಅಮೌಂಟು ತಿಂಗಳಿಗೆ 15,000 ರೂಪಾಯಿ ಅಂತೂ ದುಡಿಬೋದು. ನೀವು ಎಷ್ಟು ಗಂಟೆ ಕೆಲಸ ಮಾಡ್ತೀರೋ ಅಷ್ಟು ಗಂಟೆ ಈ ಜಾಬ್ ಮಾಡಿದರೆ ಸಿಗುತ್ತೆ. ಇದು 100% ಜೆನ್ಯೂನ್ ವರ್ಕ್ ಫ್ರಮ್ ಹೋಮ್ ಜಾಬು. ನಿಮಗೆ ಈ ಜಾಬ್ನ ಹೇಗೆ ಅಪ್ಲೈ ಮಾಡಬೇಕು, ಏನೇನಾಗಿರಬೇಕು, ನಿಮಗೆ SLC ಆಗಿದ್ದರೂ ಸಹ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಮಹಿಳೆಯರು ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತ ಅಂತಿದ್ರೆ, ನಾವು ಸ್ವಲ್ಪ ಅರ್ನ್ ಮಾಡಬೇಕು ಅಂದರೆ ಈ ಜಾಬ್ಗೆ ಅಪ್ಲೈ ಮಾಡಿ. ಹಂಗೆ ನಿಮಗೆ ಕನ್ನಡ ಚೆನ್ನಾಗಿ ಬರಬೇಕು. ಮೊದಲು ಮೇನ್ ಇರೋದೇ ಇದು ಕನ್ನಡದಲ್ಲಿ. ಕನ್ನಡ ನಿಮಗೆ ಚೆನ್ನಾಗಿ ಬಂತು ಅಂದರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಈ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ಈ ಜಾಬ್ಗೆ ಅಪ್ಲೈ ಮಾಡಿ ಜಾಬ್ ತಗೊಳ್ಳಿ. ಇದರಲ್ಲಿ 2 ಮೆಥಡ್ ಇದೆ. ಅಂದರೆ ಫಸ್ಟು ನಾವು ಜಾಬಿಗೆ ಅಪ್ಲೈ ಮಾಡಿದ ಮೇಲೆ ಅವರು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಕಳಿಸ್ತಾರೆ. ಅದರಲ್ಲಿ ಒಂದು ಟೈಮ್ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಅವರು ಕನ್ಫರ್ಮೇಷನ್ಗೆ ಕಾಲ್ ಮಾಡ್ತಾರೆ. ಕನ್ಫರ್ಮೇಷನ್ ಕಾಲ್ ಆದಮೇಲೆ ನಿಮಗೆ ಮೇಲ್ ಮುಖಾಂತರ ಯು ಅಪಾಯಿಂಟೆಡ್ ಅಂತ ಮೇಲ್ ಕಳಿಸ್ತಾರೆ. ಅದಾದಮೇಲೆ ನೀವು ವರ್ಕ್ನ ಸ್ಟಾರ್ಟ್ ಮಾಡಬೇಕು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಈ ಜಾಬ್ಗೆ ಅಪ್ಲೈ ಮಾಡಿ ಕೆಲಸ ತಗೊಳ್ಳಿ. ನೀವು ಮನೆಗೆ ಡೀಸೆಂಟ್ ಅಮೌಂಟ್ನ ಅರ್ನ್ ಮಾಡಿ ವರ್ಕ್ ಮಾಡಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಬಟನ್ ಒತ್ತಿ. ಹಂಗೆ ಇನ್ನೂ ಹೆಚ್ಚು ವೀಡಿಯೋಸ್ಗೋಸ್ಕರ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಜಾಬ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ ಈಗ ನೋಡೋಣ ಬನ್ನಿ. ಸ್ಕ್ರೀನ್ ರೆಕಾರ್ಡ್ ಆಗ್ತಿದ್ದೀನಿ, ಸೊ ನೋಡಿ. ನಾನು ಈ ಜಾಬ್ ಲಿಂಕ್ನ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ಆ ಲಿಂಕಿಂದ ಓಪನ್ ಮಾಡಿದರೆ ಈ ಥರ ಇಂಟರ್ಫೇಸ್ ಬರುತ್ತೆ ನೋಡಿ. ಇಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾ ಇದ್ದಾರೆ, ಇದ್ರದ್ದು ಬೆನಿಫಿಟ್ ಏನು, ಇಲ್ಲಿ ಟೀಚಿಂಗ್ ಸಹ ಕೊಡ್ತಾರೆ, ಡೆಮೋ ಕ್ಲಾಸ್ ಸಹ ಇರುತ್ತೆ. ಮತ್ತು ಇದರಲ್ಲಿ ಯಾರ್ಯಾರು ಸ್ಪಾನ್ಸರ್ ಮಾಡಿದ್ದಾರೆ ಮತ್ತು ಏನು ಅಚೀವ್ಮೆಂಟ್ ಮಾಡಿದ್ದಾರೆ ಎಲ್ಲ ಈ ಫಸ್ಟ್ ಇಂಟರ್ಫೇಸಲ್ಲಿ ಎಲ್ಲ ತೋರಿಸಿದ್ದಾರೆ. ನಾ ಸ್ಕ್ರೋಲ್ ಮಾಡ್ಕೊತ ನೋಡ್ಕೊತ ಇದ್ದೀನಿ. ಇಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾಯಿದ್ದಾರೆ IT ಕಂಪ್ನಿಯಲ್ಲಿ, ಅಮೆಝಾನಿಂದ. ಇದು ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರೋದ್ರಿಂದ ಇಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾಯಿದ್ದಾರೆ, ಎಷ್ಟೆಷ್ಟು ಅಚೀವ್ ಮಾಡಿದ್ದಾರೆ, ಮತ್ತು ಇದು ಏನು ವರ್ಕು ಅಂತ ಯೂಟ್ಯೂಬಲ್ಲೂ ಸಹ ಹಾಕಿದ್ದಾರೆ ನೋಡಿ. ನಮಗೆ ಮಾಸ್ಟರ್ ಕ್ಲಾಸ್ ಬೇಕು ಅಂದರೆ ಇವರೇ ಮಾಸ್ಟರ್ ಕ್ಲಾಸ್ ತಗೊಂಡು ಡೆಮೋ ಕೊಡ್ತಾರೆ. ಆ ಥರ ಜಾಬು. ಇಲ್ಲಿ ಯಾವ್ಯಾವ ಭಾಷೆಯಲ್ಲಿದೆ, ಯಾವ್ಯಾವ ಊರಲ್ಲಿ ಸಿಗುತ್ತೆ, ಹಂಗೆ ಯಾವ್ಯಾವ ಕೋರ್ಸಸ್ ಇದೆ, ಎಲ್ಲೆಲ್ಲಿದೆ, ಇವ್ರ ಮೇನ್ ಬ್ರ್ಯಾಂಚ್ ಯಾವುದು, ಎಲ್ಲಿದೆ ಅದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಅಡ್ರೆಸ್ ಸಹ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಜೈಪುರ್. ಇದರಲ್ಲಿ ಲಾಸ್ಟಿಗೆ ಬಂದು ನೆಕ್ಸ್ಟ್ ವೇ ಕೆರಿಯರ್ ಅಂತ ಇದೆಯಲ್ಲ, ಕ್ವಿಕ್ ಲಿಂಕ್ಸಲ್ಲಿ ನೆಕ್ಸ್ಟ್ ವೇ ಕೆರಿಯರ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ಮೇಲೆ ವೆಬ್ಸೈಟ್ ಓಪನ್ ಆಗುತ್ತೆ. ಜಾಬ್ಗೆ ಅಪ್ಲೈ ಮಾಡೋ ವೆಬ್ಸೈಟ್ ಓಪನ್ ಆಗುತ್ತೆ. ಸ್ವಲ್ಪ ಟೈಮ್ ತಗೊತಾ ಇದೆ, ನೆಟ್ವರ್ಕ್ ಬ್ಯುಸಿ ಇರುತ್ತಲ್ಲ. ಸೊ ನೋಡಿ, ಅದು ಲಿಂಕ್ ಓಪನ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲೂ ಸಹ ಡೆಮೋ ಕ್ಲಾಸ್ ಯಾವ ಥರ, ಎಷ್ಟು ಜನ ಸೇರಿದ್ದಾರೆ, ಯಾವ ಥರ ತಗೊತಾರೆ,
ಮತ್ತು ಯಾವ ಥರ ಕಲಿಸ್ತಾರೆ ಅದೆಲ್ಲ ವೀಡಿಯೋಸ್ ಮಾಡಿ ಇದರಲ್ಲಿ ಕೊಟ್ಟಿದ್ದಾರೆ. ನಾವು ಜಾಬ್ ಏಕೆ ಅಪ್ಲೈ ಮಾಡೋದು ಅಂತ ನೋಡೋಣ. ಅಲ್ಲಿ ಜಾಯಿನ್ ಅಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮಗೆ ಬೇಕಾಗಿರೋದು ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆಯಲ್ಲ, ಇಲ್ಲಿ ರಿಮೋಟ್ ಓನ್ಲಿ ಅಂತ ಇದೆಯಲ್ಲ, ಅದನ್ನು ಆನ್ ಮಾಡ್ಕೋಬೇಕು. ರಿಮೋಟ್ ಓನ್ಲಿ ಅಂತ ಆನ್ ಮಾಡಿದರೆ ನಮ್ಮ ಮನೆಯಲ್ಲೇ ಕೂತು ಮಾಡೋವಂಥ ವರ್ಕ್ ಫ್ರಮ್ ಹೋಮ್ ಜಾಬ್ ಎಷ್ಟಿದೆಯೋ ಅಷ್ಟು ಗೊತ್ತಾಗುತ್ತೆ. ಇದರಲ್ಲಿ ಮರಾಠಿ, ಮಲಯಾಳಂ, ಕನ್ನಡ ದೈತಿ, ತಮಿಳ್, ತೆಲುಗು, ಹಿಂದಿದು ಇದೆ. ನೆಕ್ಸ್ಟ್ ಕನ್ನಡ, ಮಲಯಾಳಂ, ಮರಾಠಿ ಇದೆ. ನೆಕ್ಸ್ಟ್ ತಮಿಳ್, ತೆಲುಗು, ಹಿಂದಿ. ನಮಗೆ ಬೇಕಾಗಿರೋದು ಕನ್ನಡ ಬೇಕಾಗಿರೋದು. ಕನ್ನಡದಿಂದ ಮಾಡುವಂಥ ವರ್ಕ್ ಫ್ರಮ್ ಹೋಮ್ ಜಾಬ್. ಅದಕ್ಕೆ ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ವರ್ಕ್ ಫ್ರಮ್ ಸೇಲ್ಸ್ ಕನ್ನಡ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಜಾಬ್ ಬಗ್ಗೆ ಇನ್ ಡೀಟೇಲಾಗಿ ಇಲ್ಲೆಲ್ಲ ಡಿಸ್ಕ್ರಿಪ್ಷನ್ ಹಾಕಿದ್ದಾರೆ ನೋಡಿ. ನೀವು ಜಾಬ್ಗೆ ಅಪ್ಲೈ ಮಾಡಿದಾದಮೇಲೆ ಇದನ್ನೆಲ್ಲ ಓಪನ್ ಮಾಡಿ ನೋಡ್ಕೋಬೋದು. ಜಾಬ್ಗೆ ಅಪ್ಲೈ ಮಾಡಿದ ಮೇಲೆ ಅವರು ಇಂಟರ್ವ್ಯೂ ತೊಗೊತಾರೆ. ಆ ಇಂಟರ್ವ್ಯೂದಾಗಲೇ ಇದೆಲ್ಲ ಕ್ವಶನ್ ಕೇಳ್ತಿರ್ತಾರೆ. ಸೊ ನೀವು ಇದನ್ನು ಜಾಬ್ಗೆ ಅಪ್ಲೈ ಮಾಡಿ ಇದನ್ನು ಒಂದು ಸತಿ ರೆಫರ್ ಆಗಿ ನೋಡಿ. ಇಲ್ಲಿ ಯೂಟ್ಯೂಬ್ ಲಿಂಕ್ ಸಹ ಕೊಟ್ಟಿದ್ದಾರೆ. ನಿಮಗೆ ಮಲಯಾಳಂ ಬೇಕಾ ಮಲಯಾಳಂನಲ್ಲಿ, ಮತ್ತು ಕನ್ನಡದಲ್ಲಿ ಬೇಕಾ ಕನ್ನಡದಲ್ಲಿ, ನಿಮಗೆ ಯಾವ ಭಾಷೆ ಕಂಫರ್ಟಬಲ್ ಐತೋ ಆ ಭಾಷೆಯಲ್ಲಿ ಯೂಟ್ಯೂಬ್ ಲಿಂಕ್ ಕೊಟ್ಟಿದ್ದಾರೆ. ಆ ಯೂಟ್ಯೂಬ್ ಲಿಂಕ್ ಓಪನ್ ಮಾಡ್ಕೊಂಡು ಇಂಟರ್ವ್ಯೂದಾಗ ಯಾವ ಥರ ಕ್ವಶನ್ ಕೇಳ್ತಾರೆ ಏನು ಅಂತ ಎಲ್ಲ ಕೊಟ್ಟಿದ್ದಾರೆ. ಅದನ್ನು ನೋಡ್ಬೋದು ನೀವು. ನೆಕ್ಸ್ಟ್ ಅಪ್ಲೈ ಮಾಡಬೇಕು ಅಂದರೆ ಅಲ್ಲಿ ಅಪ್ಲೈ ನೌ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಫಸ್ಟು ರೆಸ್ಯೂಮ್ನ ಹಾಕಬೇಕು. ಅಪ್ಲೈ ವಿತ್ ರೆಸ್ಯೂಮ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ರೆಸ್ಯೂಮ್ ಇರುತ್ತಲ್ಲ ಅದಕ್ಕೆ ಹಾಕ್ಬೋದು. ನಿಮ್ಮ ರೆಸ್ಯೂಮ್ನ ಅಲ್ಲಿ ಅಟ್ಯಾಚ್ ಮಾಡಬೇಕು. ರೆಸ್ಯೂಮ್ ಅಟ್ಯಾಚ್ ಮಾಡಿದ ಮೇಲೆ ಫಸ್ಟ್ ನೇಮ್ ಅಂತ ಇದೆಯಲ್ಲ, ನಿಮ್ಮ ಫಸ್ಟ್ ನೇಮ್ ಹಾಕಿ, ನಿಮ್ಮ ಮಿಡಲ್ ನೇಮ್ ಏನಿದೆ ಮಿಡಲ್ ನೇಮ್ ಹಾಕಿ. ನೆಕ್ಸ್ಟ್ ಲಾಸ್ಟ್ ನೇಮು, ನೆಕ್ಸ್ಟ್ ಮೊಬೈಲ್ ನಂಬರ್, ನಿಮ್ಮ ಮೊಬೈಲ್ ನಂಬರ್ ಏನೋ ಅದನ್ನ ಹಾಕಿ. ನೆಕ್ಸ್ಟು ಫೋನ್ ನಂಬರ್, ನಿಮ್ಮ ಮೊಬೈಲ್ ನಂಬರ್ ಫೋನ್ ನಂಬರ್ ಎರಡೂ ಸೇಮ್ ಹಾಕಿ. ನೆಕ್ಸ್ಟು ಹೈಪರ್ ಲಿಂಕು. ನೀವೇನಾದರೂ ವರ್ಕ್ ಮಾಡ್ತಾಯಿದ್ರೆ ಎಂಪ್ಲಾಯ್ ಅಂತ ಇದೆಯಲ್ಲ, ಆ್ಯಡ್ ಎಂಪ್ಲಾಯ್. ನೀವು ಏನಾದರೂ ವರ್ಕ್ ಮಾಡ್ತಾಯಿದ್ರೆ ಅದನ್ನು ಆ್ಯಡ್ ಮಾಡಿ, ಈಗ ಪ್ರೆಸೆಂಟ್ ವರ್ಕ್ ಮಾಡ್ತಾಯಿದ್ರೆ. ನೆಕ್ಸ್ಟು ಎಜುಕೇಷನ್, ನೀವೇನು ಓದಿದ್ದೀರಾ, ನೀವು SLC, PUC, ಡಿಗ್ರಿ ಆ ಥರ ನೀವೇನೇನು ಓದಿದ್ದೀರೋ ಅದನ್ನೆಲ್ಲ ಅಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಗ್ರೇಡ್ ಎಷ್ಟು, ಮತ್ತು ಮೇಲಾ ಫೀಮೇಲಾ, ನೆಕ್ಸ್ಟು ನೀವು ಏನು ಓದಿದ್ದೀರಾ, ಅಂಡರ್ ಡಿಗ್ರಿ, ಪ್ರಿಪೇರಿಂಗ್ ಆಫ್ ದ ಕಾಂಪಿಟೇಟಿವ್ ಆ ಥರ ನೀವು ಎಷ್ಟು ಓದಿದ್ದೀರೋ ಏನು ಅಂತ ಹೇಳಿ. ನೀವು ಫ್ರೆಷರ್ ಆಗಿದ್ದರೆ ಫ್ರೆಷರ್ ಅಂತ ಹಾಕಿ, ಇಲ್ಲ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹಾಕಿ. ನೀವು ಯಾವುದರಲ್ಲಿ ಈಗ ವರ್ಕ್ ಮಾಡ್ತಾಯಿದ್ರೆ ನೀವು ಯಾವ್ದ್ರ ವರ್ಕ್ ಮಾಡ್ತಾಯಿದ್ದೀರಾ, ಇಲ್ಲ ನಾವು ವರ್ಕ್ ಮಾಡ್ತಾಯಿಲ್ಲ ಮನೆಯಲ್ಲೇ ಇದ್ದೀವಿ ಅಂದರೆ ನೋ ಎಕ್ಸ್ಪೀರಿಯನ್ಸ್ ಅಂತ ಹಾಕಿ. ಮತ್ತು ಕರೆಂಟ್ CTC ಅಂತ ಕೇಳಿದ್ದಾರೆ. ನಿಮಗೆ ಏನಾದರೂ ವರ್ಕ್ ಮಾಡ್ತಾಯಿದ್ರೆ ಈಗ CTC ಎಷ್ಟು ಬರುತ್ತೆ ಅಂತ ಹಾಕಿ. ವಿಚ್ ಲ್ಯಾಂಗ್ವೇಜ್ ಯು ಪಾಸ್ ಫ್ಲೂಯೆನ್ಸಿ, ನಿಮಗೆ ಯಾವ ಭಾಷೆ ಚೆನ್ನಾಗಿ ಬರುತ್ತೆ, ನೀವು ಯಾವ ಭಾಷೆಯಲ್ಲಿ ಕಂಫರ್ಟಬಲ್ ಇದ್ದೀರೋ ಅದನ್ನು ಚೂಸ್ ಮಾಡಿ. ನೆಕ್ಸ್ಟು ಡಿಸರ್ವ್ ಎನಿ ಫಾಲ್ಸ್ ಸ್ಟೇಟ್ಮೆಂಟ್, ವಿ ವಿಲ್ ನಾಟ್ ಬಿ ಅಡ್ವಾನ್ಸ್ಡ್ ಆ್ಯಂಡ್ ಕ್ಯಾಂಡಿಡೇಟ್, ಅದಕ್ಕೆ ನೋ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯುವರ್ ಕರೆಂಟ್ ಲೊಕೇಶನ್ ಅಂತ ಇದೆಯಲ್ಲ, ನೀವು ಎಲ್ಲಿ ಇದ್ದೀರೋ ಅಲ್ಲಿ ಅದನ್ನು ಮೆನ್ಷನ್ ಮಾಡಿ. ದಾವಣಗೆರೆ ಆದರೆ ದಾವಣಗೆರೆ, ಬೆಂಗಳೂರು ಆದರೆ ಬೆಂಗಳೂರು. ಅದು ಆರ್ ಯು ವಿಲ್ಲಿಂಗ್, ನೀವು ಈ ಕೆಲಸಕ್ಕೆ ಎಷ್ಟು CTC ತಗೊಂತೀರ, ನೀವು ಎಷ್ಟು CTC ತಗೊಂತೀರಾ ಅಂತ ಅಲ್ಲಿ ಮೆನ್ಷನ್ ಮಾಡಬೇಕು, ನಿಮಗೆಷ್ಟು ಬೇಕು ಅಂತ. ಸೊ ಅದೆಲ್ಲ ಆದಮೇಲೆ ಐ ಆಮ್ ನಾಟ್ ಎ ರೋಬೋಟ್ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನೋಡಿದ್ರಲ್ಲ ಈ ಜಾಬ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ. ಸೊ ನೀವು ಹೋಗಿ ಅಪ್ಲೈ ಮಾಡಿ ಕೆಲಸ ತಗೊಳ್ಳಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಒಂದು ಪ್ಲೀಸ್ ಲೈಕ್ ಬಟನ್ ಒತ್ತಿ. ಎಲ್ಲರಿಗೂ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಈ ಥರನೇ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ತಿಳಿಸ್ತೀನಿ. ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.